ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದು ನರ್ಸಿಂಗ್ ಆಫೀಸರ್ಸು ಆಮೇಲೆ ಫಾರ್ಮಸಿಸ್ಟು ಬೃಹತ್ ನೇಮಕಾತಿ ನಡೆಯುತ್ತಿರುವಂಥದ್ದು. ಇದರ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಓಕೆನಾ, ಆಮೇಲೆ ಯಾವಾಗ ಎಂಡ್ ಆಗುತ್ತೆ, ಸ್ಯಾಲ್ರಿ ಎಷ್ಟು ಪೇಮೆಂಟ್ನ ಮಾಡ್ತಿದ್ದಾರೆ, ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟಿದ್ದಾವೆ, ಯಾವೆಲ್ಲ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಬರ್ತಾರೆ ಅಂತೇಳಿ ಪ್ರತಿಯೊಂದೂ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ, ಓಕೆನಾ. ಕೊನೆವರೆಗೂ ನೋಡಿ, ಅಂದರೆ ಏನು ಇದೆ ಇದರಲ್ಲಿ ಅಂಥೇಳಿ ನಿಮಗೆ ಕೂಡ ಅರ್ಥ ಆಗುತ್ತೆ, ಓಕೆನಾ. 6ನೇ ತಾರೀಕಿಗೆ ಬಂದಿರುವಂಥ ಇದೊಂದು ಲೇಟೆಸ್ಟ್ ನೋಟಿಫಿಕೇಷನ್. ಈ ಅಧಿಸೂಚನೆ ಒಳಗಡೆ ಕೊಟ್ಟಿರುವಂಥದ್ದು ಫಾರ್ಮಸಿ ಆಫೀಸರು ಆಮೇಲೆ ಯಾವುದೋ ನರ್ಸಿಂಗ್ ಆಫೀಸರ್ನ ನೇರ ನೇಮಕಾತಿ ಮೂಲಕ, ಓಕೆನಾ, ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನಾವೇನು ಮಾಡ್ಕೋತೀವಿ, ಅರ್ಜಿನ ಆಹ್ವಾನ ಮಾಡಿದ್ದೀವಿ. ಇದರಲ್ಲಿ ಯಾರು ಪಾಸ್ ಆಗ್ತಿರೋ ಅವರಿಗೆ ಈ ಒಂದು ಪೋಸ್ಟ್ ಸಿಗೋ ಚಾನ್ಸಸ್ಸು ಇರುವಂಥದ್ದು. ಯಾವೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ಹಾಕಿ CBT ಎಕ್ಸಾಮ್ಸ್ CBT ಎಕ್ಸಾಮು ಅಪಿಯರ್ ಆದಮೇಲೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೋ ಅವರಿಗೆ ಈ ಪೋಸ್ಟು ಸಿಗುವಂಥದ್ದು, ಓಕೆನಾ. ಇಲ್ಲಿ ನೀವು ನೋಡ್ಕೋಬೋದು, ಸ್ಯಾಲ್ರಿ ಸ್ಕೇಲ್ ಕೂಡ ಕೊಟ್ಟಿದ್ದಾರೆ. ಫಾರ್ಮಸಿ ಆಫೀಸರಿಗೆ, ಓಕೆನಾ, 44,000 ಹಿಡ್ಕೊಂಡು 83,700 ಸ್ಯಾಲ್ರಿನ ಪೇಮೆಂಟ್ನ ಮಾಡ್ತಿರುವಂಥದ್ದು. ಆಮೇಲೆ ನರ್ಸಿಂಗ್ ಆಫೀಸರಿಗೆ 54,000 99,400ವರೆಗೂ ಸ್ಯಾಲ್ರಿ ಇರುವಂಥದ್ದು. ಹುದ್ದೆ ಕೊಟ್ಟಾರೆ, ವಿದ್ಯಾರ್ಹತೆ ಕೊಟ್ಟಾರೆ. ಫಾರ್ಮಸಿ ಆಫೀಸರಿಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಇನ್ಸ್ಟಿಟ್ಯೂಷನ್ಸ್ ಆಗಿರಬೇಕು, ಫಾರ್ಮಸಿ ಆಗಿರಬೇಕು ಕಂಪಲ್ಸರಿ. ಆಮೇಲೆ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಈ ಒಂದು ಫಾರ್ಮಸಿ ಆಫೀಸರ್ಗೆ ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ ಆ ಒಂದು ಸ್ಟೂಡೆಂಟು ಎಲಿಜಿಬಲ್ ಬರುವಂಥದ್ದು, ಓಕೆನಾ. ನೆಕ್ಸ್ಟ್ ಅದೇ ಥರ ನರ್ಸಿಂಗ್ ಆಫೀಸರ್ದು GNM ಆಗಿರ್ಬೇಕು ರೀ, ಇವ್ರದ್ದು GNM ಆಗಿರಬೇಕು. ಆಮೇಲೆ ಇವ್ರದ್ದು ಕೂಡ KNC ಸರ್ಟಿಫಿಕೇಟ್ ಇರಬೇಕು, ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಸರ್ಟಿಫಿಕೇಟ್ ಇದ್ದರೆ ಇವರು ಈ ಒಂದು ಪೋಸ್ಟಿಗೆ ಅರ್ಜಿನ ಹಾಕಲಿಕ್ಕೆ ಎಲಿಜಿಬಲ್ ಬರುವಂಥದ್ದು. ಇನ್ನೊಂದು ಕೊಟ್ಟಾರೆ, ಇವರು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ನೀವೇನಾದರೂ ಎಕ್ಸಾಮ್ ಬರೆದಿರಿ, ಫೋರ್ತ್ ಇಯರ್ದು ಇಲ್ಲ ಫೈನಲ್ ಇಯರ್ದು ರಿಸಲ್ಟಿಗೆ ವೇಟ್ನ ಮಾಡ್ತಿದ್ದೀರಿ ಅಂದಮೇಲೆ ಅಂಥವರು ಇದಕ್ಕೆ ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ ಯಾವುದೇ ಕಾರಣಕ್ಕೂ ಅರ್ಹರಾಗಿರೋದಿಲ್ಲ ಅಂತೇಳಿ ಭಾಳ ನೀಟಾಗಿ ಕೊಟ್ಟಾರೆ ಅವರು. ಇನ್ ಕೇಸ್ ನೀವು ಅಷ್ಟೂ ಮೀರಿನೂ ನೀವು ಹಾಕಿದ್ರಿ, ಓಕೆನಾ, ನೀವೇ ರ್ಯಾಂಕ್ ಲಿಸ್ಟ್ ಒಳಗಡೆ ಫಸ್ಟ್ ಬಂದಿರೋ ಅಂದ್ರೂ ನಿಮಗೆ ಯಾವುದೇ ಕಾರಣಕ್ಕೂ ಈ ಒಂದು ಪೋಸ್ಟ್ ನಿಮಗೆ ಸಿಗೋದಿಲ್ಲ. ನೆಕ್ಸ್ಟ್, ಈ ಒಂದು ಅಚ್ಚುಕಟ್ಟಾಗಿ ಕೊಟ್ಟಾರಿ ಸರ್ಕ್ಯುಲರ್ ಮಾತ್ರ ಸೂಚನೆ ಅಂತೇಳಿ ಇದನ್ನು ನೋಡ್ಕೊರಿ. ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರರಾಗಿರುವುದಿಲ್ಲ. ಎಕ್ಸಾಂಪಲ್, ಇವಾಗ ನರ್ಸಿಂಗ್ ಆಫೀಸರ್ಗೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ನು GNM ಬೇಕ್ರಿ, ಓಕೆ ರೀ. ಆದರೆ ಇಲ್ಲಿ ಒಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂದಮೇಲೆ PBBSದವರು ಬರ್ತಾರೆ ಇಲ್ಲೇ, ಓಕೆನಾ, GNM ಆದವ್ರು ಅಷ್ಟೇ ಬೇಕು ಅಂತ ಅವ್ರು ಹೇಳಿರುವಂಥದ್ದು. ಆದರೆ ಈ ಒಂದು ನರ್ಸಿಂಗ್ ಆಫೀಸರಿಗೆ ಯಾರ್ಯಾರು ಫೈಟ್ನ ಮಾಡ್ತಾರೆ ಅಂದಮೇಲೆ PBBSದವ್ರು ಬರ್ತಾರೆ ರೀ, PBBS ಆಮೇಲೆ BSc ನರ್ಸಿಂಗ್ ಕೂಡ ಬರ್ತಾರೆ. ಇವರು ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿ ನೀವೇನಾದರೂ ರ್ಯಾಂಕ್ ಬಂದಿರೋ ಅಂದಮೇಲೇನು ನಿಮಗೇನು ಮಾಡ್ತಾರಪ್ಪ ಅಂದಮೇಲೆ ಮುಂದೆ ಅವ್ರೇನು ಮಾಡ್ತಾರೆ, ರಿಜೆಕ್ಟ್ನ ಮಾಡ್ತಾರೆ. ಅದಕ್ಕೆ KEAದವರು ಜವಾಬ್ದಾರರಾಗಿರೋದಿಲ್ಲ ಅಂಥೇಳಿ ಕ್ಲಿಯರಾಗಿ ಮೆನ್ಷನ್ನ ಮಾಡ್ಯಾರಿ. ಅದಕ್ಕಂತೇಳಿ ಹೇಳ್ತಿರುವಂಥದ್ದು ಈ ಒಂದು ಕ್ವಾಲಿಫಿಕೇಷನ್ದವರು PBBSc ಮತ್ತು BSc ನರ್ಸಿಂಗ್ದವರು ಇದಕ್ಕೆ ಎಲಿಜಿಬಲ್ ಬರೋದಿಲ್ಲ. ಇದಕ್ಕೆ ಓನ್ಲಿ ಬರುವಂಥದ್ದು GNM ಕೋರ್ಸ್ ಕಂಪ್ಲೀಟ್ನ ಮಾಡಿದವರು ಮಾತ್ರ ಇದಕ್ಕೆ ಬರುವಂಥದ್ದು. ವಯೋಮಿತಿ, ಓಕೆ ರೀ, ಇದಕ್ಕೆ ಕೊಟ್ಟಿರುವಂಥದ್ದು ಆ್ಯಸ್ ಪರ್ ನೇರ ನೇಮಕಾತಿ ಪ್ರಕಾರ ಎಷ್ಟು ವಯೋಮಿತಿ ಕೊಟ್ಟಿದ್ದಾರೋ ಅಷ್ಟು ಇಲ್ಲಿ ಇದೆ ರೀ. ಇದನ್ನು ನೀವು ಬೇಕಂದ್ರೆ ಚೆಕ್ನ ಮಾಡ್ಕೋಬೋದು. ಯಾರು ಎಲ್ಲಿ ಮಟ್ಟ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಕ್ಯಾಟಗರಿ 1, 2, 3, 3Bದವರಿಗೆ 43 ವರ್ಷ, SC STದವರಿಗೆ 45 ವರ್ಷ ಮಟ್ಟನು. ಇನ್ ಕೇಸ್ ನಿಮಗೆ 44 ವರ್ಷ ಐತಿ ಅಂದ್ರೂ
ನಿಮಗೆ ಎಕ್ಸಾಮ್ ಬರೆದು ಪಾಸ್ ಆಗೋಷ್ಟು ಕೆಪಾಬಿಲಿಟಿ ಇದ್ದರೆ ನೀವು ಕೂಡ ಇದಕ್ಕೆ ಅಪ್ಲಿಕೇಶನ್ಸ್ನ ಹಾಕಬಹುದು. ನೆಕ್ಸ್ಟ್, ಆನ್ಲೈನ್ ಅರ್ಜಿ ಸಲ್ಲಿಸಿಕೆ ವೇಳಾಪಟ್ಟಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗೈತೆ ರೀ. ಓಕೆನಾ, ಎಂಡ್ ಆಗೋದು 30ನೇ ತಾರೀಕಿಗೆ. ಅಪ್ಲಿಕೇಶನ್ ಹಾಕಿ ಪೇಮೆಂಟ್ನ ಮಾಡಲಿಕ್ಕೆ ಇದೇ ತಿಂಗಳ 31ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಇರುವಂಥದ್ದು. ನರ್ಸಿಂಗ್ ಇದು ಆತ್ರಿ. ಇದಕ್ಕೂ ಪೆನ್ಷನ್ ಸ್ಕೀಮ್ ಇಟ್ಟಾರೆ, NPS ನ್ಯೂ ಪೆನ್ಷನ್ ಸ್ಕೀಮ್ ಅಂತೇಳಿ. ಓಕೆ ರೀ, ನ್ಯೂ ಪೆನ್ಷನ್ ಸ್ಕೀಮ್ ಈ ಒಂದು ಫೆಸಿಲಿಟಿ ಕೂಡ ಈ ಒಂದು ಗೌರ್ಮೆಂಟ್ ಫೆಸಿಲಿಟಿನ ಕೊಡ್ತಿರುವಂಥದ್ದು ರೀ. ಅದು ಆದಮೇಲೆ ಶುಲ್ಕ, ನೀವೇನಾದರೂ ಅದರ್ಸ್ ಕ್ಯಾಟಗರೀಸ್ ಒಳಗಡೆ ನಾವು ಬರ್ತೀರಿ ಅಂದಮೇಲೆ 750 ರೂಪೀಸ್ ಪೇಮೆಂಟ್ನ ಮಾಡಬೇಕು. SC ST ಬರ್ತೀರಿ ಅಂದಮೇಲೆ 500. ಓಕೆ ರೀ, ಅದಾದಮೇಲೆ ಹ್ಯಾಂಡಿಕ್ಯಾಪ್ ಏನಾದರೂ ಅದಿರಿ ಅಂದಮೇಲೆ 250 ರೂಪೀಸು ನೀವು ಪೇಮೆಂಟ್ನ ಮಾಡ್ಬೇಕು ರೀ. ಇಲ್ಲಿ ಟೋಟಲ್ಲು ಒಂದು ಜನರಲ್ ಕ್ಯಾಟಗರಿದವ್ರಿಗೆ ಬಂದು ಜನರಲ್ದವರಿಗೆ 750 ರೂಪಾಯಿ ಕೊಟ್ಟಾರೆ. ಓಕೆ ರೀ, ಇದು SC ST ದವರಿಗೆ ಪ್ರಕ್ರಿಯೆ ಶುಲ್ಕ ಅಂತೇಳಿ 250, ಆಮೇಲೆ ಅರ್ಜಿ ಶುಲ್ಕ 250 ಅಂತೇಳಿ ಟೋಟಲ್ ಇವರಿಗೆ 500 ರೂಪೀಸ್ನ ಕಲೆಕ್ಟ್ನ ಮಾಡ್ತಿರುವಂಥದ್ದು. ಓಕೆನಾ. ನೆಕ್ಸ್ಟ್, ಪರೀಕ್ಷಾ ದಿನಾಂಕದ ವಿವರ ಆಮೇಲೆ ತಿಳಿಸ್ತೀನಿ ಅಂತಂದಾರೆ. ಅದಕ್ಕಿಂತ ಮುಂಚೆ ಏನು ಇದೆ ಇದರೊಳಗಡೆ ಅಂತೇಳಿ ಇದು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಬರುವಂಥದ್ದು ರೀ. ಯಾವುದಪ್ಪ ಅಂದಮೇಲೆ ಕನ್ನಡ ಭಾಷಾ ಪರೀಕ್ಷೆ ಐತ್ರಿ. ಒಂದು ನಂದು ಸಿಲೆಬಸ್ ಒಳಗಡೆ ಯಾವ ಥರ ಸಿಲೆಬಸ್ ಇರುತ್ತೆ ಅಂತೇಳಿ ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿದ್ದೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೇನು ಬರುತ್ತೆ ಅಂತೇಳಿ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ. ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯ ಕನ್ನಡ ಅಂತೇಳಿ ಒಂದು ಪೇಪರ್ನ ಕಂಡಕ್ಟ್ ಮಾಡತ್ತಾರೆ. ಇದು ಪ್ರತಿಯೊಬ್ಬರು ಅಟೆಂಡ್ ಆಗಲೇಬೇಕು ರೀ. ಅದು ಆದಮೇಲೆ ಸಾಮಾನ್ಯ ಜ್ಞಾನ ಅಂತೇಳಿ ಒಂದು ಪೇಪರ್ನ ಕಂಡಕ್ಟ್ ಮಾಡತ್ತಾರೆ. ಆಮೇಲೆ ನಿರ್ದಿಷ್ಟ ಪತ್ರಿಕೆ ಅಂತೇಳಿ ಇನ್ನೊಂದು ಪೇಪರ್ ಐತೆ. ನಿರ್ದಿಷ್ಟ ಪತ್ರಿಕೆ ಅನ್ನೋದು ಸ್ಪೆಸಿಫಿಕ್ ರೀ ಇದು. ಓಕೆ ರೀ, ಇದು ಸ್ಪೆಸಿಫಿಕ್ಕು. ಈ ಸ್ಪೆಸಿಫಿಕ್ಕು ನೀವೇನು GNM ಕಲ್ತಿರೋ ನಿಮ್ಮ ಎಲ್ಲ ಟಾಪಿಕ್ಸ್ ಒಳಗಿಂದ ಬಂದಿರುವಂಥ ಕ್ವಶನ್ಸೇ ನಿರ್ದಿಷ್ಟ ಪತ್ರಿಕೆ ಒಳಗಡೆ ಇರ್ತಾವೆ ರೀ. ಒಂದು ಇವರು ಎಕ್ಸಾಮ್ ಕಂಡಕ್ಟ್ನ ಮಾಡುವಂಥ ವಿಧಾನ, ಒಂದು CBT ಎಕ್ಸಾಮ್ ಆದರೂ ಕಂಡಕ್ಟ್ ಮಾಡ್ತಾರೆ ರೀ, ಇಲ್ಲಪ್ಪ ಅಂದಮೇಲೆ OMR ಟೈಪ್ ಆದರೂ ಎಕ್ಸಾಮನ್ನು ಕಂಡಕ್ಟ್ನ ಮಾಡ್ತಾರೆ. ಆಮೇಲೆ ಎಕ್ಸಾಮ್ ಸೆಂಟರ್ಸ್ ಏನಿದಾವೋ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಬೇಕಪ್ಪ ಅಂದಮೇಲೆ ಅವ್ರು ಇನ್ನೊಂದು ಯಾವುದು ಸರ್ಕ್ಯುಲರ್ನ ಪಾಸ್ನ ಮಾಡಬೇಕು ರೀ. ಓಕೆ ರೀ, ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಏನೇನು ಟಾಪಿಕ್ಸ್ ಬೇಕೋ ಅವೆಲ್ಲನೂ ಕೊಟ್ಟಿರಲಿ. ಸಾಮಾನ್ಯ ಜ್ಞಾನಕ್ಕೆ 100 ಮಾರ್ಕ್ಸ್, ಒಟ್ಟು ಪ್ರಶ್ನೆಗಳು, ಒಟ್ಟು ಅಂಕಗಳು 100 ಪ್ರಶ್ನೆ ಇರ್ತಾವೆ ರೀ. 100 ಮಾರ್ಕ್ಸು, 2 ಅವರ್ಸ್ ಟೈಮ್ ಇರುವಂಥದ್ದು ರೀ. ನೆಕ್ಸ್ಟ್ ಅವತ್ತೇ ಇನ್ನೊಂದು ಪೇಪರ್ ಕಂಡಕ್ಟ್ನ ಮಾಡ್ತಾರೆ 100 ಮಾರ್ಕ್ಸಿಂದು. 100 ಕ್ವಶನ್ಸು, 100 ಮಾರ್ಕ್ಸು, 2 ಅವರ್ಸಿಂದು. ಯಾವುದಪ್ಪ ಅಂದಮೇಲೆ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ರೀ. ಸ್ಪೆಸಿಫಿಕ್ ರೀ, ಹೌದ್ರಿ. ಈ ಸ್ಪೆಸಿಫಿಕ್ ಏನು ಮಾಡ್ತಾರಪ್ಪ ಅಂದಮೇಲೆ ನಿಮ್ಮದು GNM ನೀವೇನು ಕಲ್ತಿರ್ತಿರಲ್ಲ ಅದ್ರ ರಿಲೇಟೆಡ್ ಇದ್ರೊಳಗಡೆ ಎಲ್ಲ ಕ್ವಶನ್ಸ್ ಎಲ್ಲನೂ ಇರ್ತಾವೆ ರೀ. ನೆಕ್ಸ್ಟ್ ಇದಕ್ಕೆ ನೆಗೆಟಿವ್ ವ್ಯಾಲ್ಯುವೇಷನ್ಸ್ ಇರ್ತೈತೆ ರೀ. ಓಕೆ ರೀ, ಇದು ಈ ಒಂದು ಸರ್ಕ್ಯುಲರ್ ಒಳಗಡೆ ನಿಮಗೆ ಇಂಪಾರ್ಟೆಂಟಾಗಿ ತಿಳಿಸಬೇಕಾಗಿರುವಂಥ ಪ್ರಮುಖ ಏನಂತೀರಪ್ಪ ಅಂದಮೇಲೆ ಪಾಯಿಂಟ್ಸ್ ಇವೆಲ್ಲನೂ. ಓಕೆ ರೀ, ನಿಮಗೆ ಮತ್ತೇನಾದ್ರು ಡೌಟ್ಸ್ ಏನಾದ್ರು ಇದ್ದರೆ ನೀವು ಕಮೆಂಟ್ಸ್ನ ಮಾಡಿ ಫ್ರೆಂಡ್ಸ್. ಓಕೆನಾ. ಆಮೇಲೆ ಇದಕ್ಕಿಂತ ಮುಂಚೆ ಇನ್ನೊಮ್ಮೆ ಹೇಳ್ತೀನಿ ರೀ, ಈ ಒಂದು ನರ್ಸಿಂಗ್ ಆಫೀಸರಿಗೆ PBBSCದವರು ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಬರೋದಿಲ್ಲ ರೀ. BSc ನರ್ಸಿಂಗ್ ಆದವರು ಎಲಿಜಿಬಲ್ ಬರೋದಿಲ್ಲ ರೀ. ಈ ಒಂದು ನರ್ಸಿಂಗ್ ಆಫೀಸರಿಗೆ ಎಲಿಜಿಬಿಲಿಟಿ ಅಂತ ಇರೋದು ಇದರೊಳಗಡೆ ಆ್ಯಸ್ ಪರ್ ರೂಲ್ಸ್ ಪ್ರಕಾರ, ಆ್ಯಸ್ ಪರ್ ಸರ್ಕ್ಯುಲರ್ ಥ್ರೂ ನಾವೇನಾದ್ರು ಓದಿದ್ದೀವಿ ಅಂದರೆ ನಮಗೆ ಅವರಿಗೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ GNM ಅಷ್ಟೇ ಅವ್ರಿಗೆ ಕೇಳಿರುವಂಥದ್ದು. GNM ಆಗಿದ್ದರೆ ನರ್ಸಿಂಗ್ ಆಫೀಸರ್ ಪೋಸ್ಟ್ ಫಿಕ್ಸು. ಓಕೆನಾ ಫ್ರೆಂಡ್ಸ್, ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.